ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಅನನ್ಯ ಧ್ವನಿ ಪ್ರಸ್ತುತಿ ಶ್ರೀಮತಿ ಲಕ್ಷ್ಮೀ ವಿಠ್ಠಲ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಅನನ್ಯ ಎಂಬ ಕಥೆಯ ಕುರಿತಾಗಿ ಲೇಖಕಿ ಸರಸ್ವತಿ ಗೌಡ ಖ್ಯಾತ ಸಾಹಿತಿ ಕವಯಿತ್ರಿ ಅವರು ಈ ಕೆಳಗಿನಂತೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅನನ್ಯ ಮಧುರವಾದ ಕಂಠಕ್ಕೆ ಮರುಳಾದವಳು ಮಾವುತನಿಗೊಲಿದ ಅಮೃತಮತಿಯಂತೆ. ಅವಳು ಕುರುಡರಿಯದ ಮುಗ್ಧೆ. ಈ ಕಥೆ ಏರು ಯೌವನದ ಹುಡುಗಿಯರು ಹಿಂದೆ ಮುಂದೆ ಯೋಚಿಸದೆ ಹೇಗೆ ಪ್ರೇಮದ ಗುಂಗಿಗೆ ಬಲಿಯಾಗುತ್ತಾರೆ ಎಂಬುದನ್ನು ಸ್ವಾರಸ್ಯವಾಗಿ ಚಿತ್ರಿಸಿದೆ. ನಮಸ್ಕಾರ, ನಾನು ಲಕ್ಷ್ಮೀ ವಿಠ್ಠಲ್. ಇಂದು ನಾನು ವಾಚಿಸುತ್ತಿರುವ ಕಥೆ ಅನನ್ಯ ಶ್ರೀಮತಿ ಎಲ್ ಗಿರಿಜಾರಾಜ್ರವರು ಬರೆದಿರುವ ರೂಪದರ್ಶಿ ಎಂಬ ಕಥಾ ಸಂಕಲನದಿಂದ ಆಯ್ದದ್ದು. ಹೆಸರೇ ಹೇಳುವಂತೆ ಈ ಕಥೆ ಅನನ್ಯವೇ ಸರಿ. ಕುರುಡು ಸಂಗೀತಗಾರನನ್ನು ಆತನ ನಡೆ ರೂಪಿನಿಂದ ಆಕರ್ಷಿತಳಾಗಿ ಪ್ರೇಮಿಸುವ ತರುಣಿ ಅನನ್ಯ ಅವನನ್ನೇ ವಿವಾಹವಾಗಬೇಕೆಂದು ಅಪೇಕ್ಷಿಸಿ ಮನೆಯಲ್ಲಿ ತಿಳಿಸಿ ಅದರಿಂದುಂಟಾಗುವ ಆಘಾತಕರ ಘಟನೆ ಜೊತೆಗೆ ಅಂಧನೆಂದು ಅರಿವಾದ ಮೇಲೆ ಕಥೆ ತಿರುವು ತೆಗೆದುಕೊಳ್ಳುವ ಪರಿ ನಿಜಕ್ಕೂ ಅದ್ಭುತ. ಕೃತಿಯ ಕೊನೆಯ ಸಾಲು ಈ ಕಥೆಯ ಜೀವಾಳ ಅಥವಾ ಪಂಚ್ ಅಂತ ಹೇಳಬಹುದು. ಕಥೆಯನ್ನು ವಾಚಿಸುವುದು ಒಂದು ಅಪರೂಪದ ಸಾಹಿತ್ಯಕ ವ್ಯವಸ್ಥೆ. ಸಾಹಿತ್ಯ ಪ್ರಿಯರನ್ನು ಖಂಡಿತ ಮೆಚ್ಚಿಸಬಹುದೇ ಈ ವಾಚನದಿಂದ ಎನ್ನುವ ಗೊಂದಲ ಇದ್ದರೂ ನನ್ನ ಮಟ್ಟಿಗಂತೂ ಒಂದು ವಿಶೇಷ ಅನುಭವ. ನಮಸ್ಕಾರಗಳು. ಮಾನವನ ಯಾವುದೋ ಒಂದು ಅಂಗ ಊನವಾದರೂ ಇನ್ಯಾವುದೋ ಅಂಗದಲ್ಲಿ ಅಸದೃಶ ಶಕ್ತಿ ಇಟ್ಟಿರುತ್ತಾನಂತೆ ಆ ದೇವರು. ಹಾಗೆಯೇ ನಮ್ಮ ಕಥೆಯ ನಾಯಕ ಜೀವನದ ಬೆಳಕನ್ನು ನೋಡುವ ಶಕ್ತಿಯನ್ನು ಕಳೆದುಕೊಂಡಿದ್ದರೂ ಇಂಪಾಗಿ ಹಾಡುವ ಶಕ್ತಿ, ಮಧುರ ದನಿಯನ್ನು ಪಡೆದುಕೊಂಡಿದ್ದಾನೆ. ಅಚ್ಚರಿ ಎಂದರೆ ನೋಡುವವರಿಗೆ ಅವನು ಕುರುಡನೆಂದೆನಿಸದು. ಆ ಕುರುಡು ಕಣ್ಣುಗಳಲ್ಲೂ ಎಂಥದೋ ಬೆಳಕು. ಅದರಲ್ಲೂ ಒಂದು ಕಣ್ಣು ಮೇಲುಗಣ್ಣು ಬೇರೆ. ಅದೋ ಅವನು ಅಲ್ಲೇ ನಿಂತು ಕಾಯುತ್ತಿದ್ದಾನೆ ತನ್ನ ಹೆಂಡತಿಗಾಗಿ. ಅವನಿಗೆ ಏನೇನೂ ಕಾಣಿಸದು. ಅವನ ಹೆಂಡತಿಯೇ ಬರಬೇಕು ಅವನನ್ನು ನಡೆಸಲು. ಅವಳೆಲ್ಲಿ ಹೋಗಿದ್ದಾಳೆ? ಆ ದೊಡ್ಡ ರಸ್ತೆ ದಾಟಿ ಮಕ್ಕಳನ್ನು ಆ ಬದಿಯಲ್ಲಿ ಇರುವ ಶಾಲೆಗೆ ಬಿಟ್ಟು ಬರಲು ಹೆಚ್ಚು ಕಡಿಮೆ ಅರ್ಧ ಗಂಟೆಯಾದರೂ ಬೇಕು. ನಂತರ ಗಂಡನಿದ್ದಲ್ಲಿಗೆ ಬಂದು ಅವನನ್ನು ಕರೆದುಕೊಂಡು ಸಂಗೀತ ಪಾಠ ಹೇಳಿಕೊಡಲು ಸಂಗೀತ ಶಾಲೆಗೆ ಬಿಟ್ಟು ಬರುತ್ತಾಳೆ. ಹಿಂತಿರುಗಿ ಬರುವಾಗ ಯಾರಾದರೊಬ್ಬ ಶಿಷ್ಯರು ಅವನನ್ನು ಮನೆಗೆ ತಲುಪಿಸುತ್ತಾರೆ. 4-5 ವರ್ಷಗಳಿಂದ ಇದೇ ಪರಿಪಾಠ ನಡೆದಿದೆ. ಅವಳು ಅಪಾರ ಸಹನೆಯ ಪ್ರತಿಮೂರ್ತಿಯಾಗಿದ್ದಾಳೆ. ಅವಳ ಈ ತೆರನಾದ ಬದುಕು ಅವಳಿಗೆ ಏನೆಲ್ಲ ಕಲಿಸಿದೆ. ಕುರುಡು ಗಂಡನನ್ನೂ ಕಟ್ಟಿಕೊಂಡು ಅವಳು ನಗುತ್ತಿದ್ದಾಳೆ. ಅವನು ಆ ಅಂಗಡಿಗೆ ಹೊಂದಿಕೊಂಡಿರುವ ಜಗಲಿಯಂತಹ ಸ್ಥಳದಲ್ಲಿ ಕುಳಿತಿರುತ್ತಾನೆ. ಬೇಸರವಾದರೆ ನಿಂತು ಆ ಜಗುಲಿಗೆ ಒರಗಿ ಸಣ್ಣ ದನಿಯಲ್ಲಿ ಹಾಡಿಕೊಳ್ಳುತ್ತಾನೆ. ಒಮ್ಮೊಮ್ಮೆ ಮೈಮರೆತು ಹಾಡುತ್ತಾ ದನಿ ಜೋರಾಗಿರುವುದೂ ಉಂಟು. ಅವನ ಗುಂಗುರು ಕೂದಲಿನ ಒಂದು ಜೊಂಪೆ ಹಣೆಯ ಮೇಲಾಡುತ್ತಿರುತ್ತದೆ. ಮಂದಸ್ಮಿತವೊಂದು ಕಂಡೂ ಕಾಣದ ಹಾಗೆ ಮುಖದಲ್ಲಿ ಹರಡಿಕೊಂಡಿರುತ್ತದೆ. ಶರೀರ ಸ್ವಲ್ಪ ಸೊರಗಿದಂತೆ ಕಾಣುತ್ತದೆ. ಸ್ಥಿರತೆಯನ್ನು ತಂದುಕೊಳ್ಳುವ ಸಲುವಾಗಿಯೋ ಏನೋ ಎಂಬಂತೆ ತನ್ನ ಪ್ಯಾಂಟಿನ ಜೇಬಿನೊಳಕ್ಕೆ ಕೈಯೊಂದನ್ನು ಇಳಿಬಿಟ್ಟು ನಿಲ್ಲುವ ವ್ಯರ್ಥ ಪ್ರಯತ್ನ ನಡೆಸಿದಂತೆ ತೋರುತ್ತದೆ. ಅಥವಾ ಚಿಕ್ಕಂದಿನಿಂದ ಅದು ಅವನ ಅಭ್ಯಾಸವಿರಬಹುದು. ಅಲ್ಲಿ ನೋಡ್ರಿ, ಅನನ್ಯ ಬರುತ್ತಿದ್ದಾಳೆ. ಕ್ಷಮಿಸಿ, ಇವಳ ಪರಿಚಯ ನಿಮಗೆ ಮಾಡಿಕೊಟ್ಟಿಲ್ಲ. ಇಲ್ಲ, ಅದನ್ನು ಅವಳೇ ಮಾಡಿಕೊಡುತ್ತಾಳೆ. ನಾನು ಅನನ್ಯ, ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಕ್ಕಳು. ನನಗೆ ತಾಯಿ ತಂದೆ ಇಲ್ಲ.
ನನ್ನ ಅಣ್ಣಂದಿರೇ ಎಲ್ಲ. ನಾನೇನು ಅಷ್ಟೊಂದು ರೂಪವತಿ ಅಲ್ಲದಿದ್ದರೂ ತಕ್ಕ ಮಟ್ಟಿಗಿದ್ದೇನೆ. ಯೌವನ ನನ್ನ ದೇಹವನ್ನಾಕ್ರಮಿಸಿರುವುದರಿಂದ ಶರೀರಕ್ಕೊಂದು ಕಾಂತಿ ದೊರಕಿದೆ. ನನ್ನ 3 ಅಣ್ಣಂದಿರಲ್ಲಿ ಹಿರಿಯ ಅಣ್ಣ ಸ್ವಲ್ಪ ಸಿಟ್ಟಿನವನಾದರೂ ಹೃದಯಕ್ಕೆ ಹತ್ತಿರದವನೂ ಅವನೇ. ನಾನು ಕಾಲೇಜೊಂದರಲ್ಲಿ BA ಪದವಿಗಾಗಿ ಓದುತ್ತಿದ್ದೇನೆ. ಅಣ್ಣನಿಗೆ ಮಂಗಳೂರಿನಿಂದ ವರ್ಗವಾಗಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಪದವಿಗೆ ಸೇರಿದೆ. PUCಯಲ್ಲಿ ಒಳ್ಳೆ ಅಂಕಗಳು ಬಂದದ್ದರಿಂದ ಸೀಟು ಸಿಗಲು ತೊಂದರೆಯಾಗಲಿಲ್ಲ. ಕಾಲೇಜು ಪ್ರಾರಂಭವಾಗಿ 4-5 ದಿನಗಳಾಗಿದೆ ಅಷ್ಟೇ. ಮನೆಯಿಂದ ಆತುರಾತುರವಾಗಿ ಬಂದು ಬಸ್ ಸ್ಟಾಪಿಗೆ ಹೋಗುವ ದಾರಿಯ ತಿರುವಿನಲ್ಲಿರುವ ಅಂಗಡಿಯನ್ನು ದಾಟಿ ಹೋಗುವಾಗ ವ್ಯಕ್ತಿಯೊಬ್ಬ ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದು ನನ್ನ ಗಮನಕ್ಕೆ ಬರುತ್ತದೆ. ಇನ್ನೊಂದು ದಿನ ನನ್ನನ್ನೇ ನೋಡುತ್ತಾ ಮೆಲ್ಲಗಿನ ದನಿಯಲ್ಲಿ ಅವನು ಹಾಡುವುದು ಕೇಳಿದಾಗ ನನಗೆ ಭಯವಾಗುತ್ತದೆ. ದಾರಿ ಬದಲಾಯಿಸೋಣವೆಂದರೆ ಇನ್ನೊಂದು ಮಾರ್ಗ ಸುತ್ತೂ ಬಳಸಾಗುತ್ತದೆ. ನಾನು ಅದನ್ನು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ಮೊದಲು. ಆ ವ್ಯಕ್ತಿಯ ಮುಖ ನೋಡಿದರೆ ಒಳ್ಳೆಯವನಂತೆ ಕಾಣುತ್ತಿದ್ದ. ಆದರೆ ಕ್ರಮೇಣ ಅವನ ಇಂಪಾದ ದನಿ ಯಾವ ರೀತಿಯಲ್ಲೋ ನನ್ನ ಮನ ಸೆಳೆಯತೊಡಗಿತು. ನನಗರಿಯದಂತೆ ಆಕರ್ಷಿತಳಾದೆ. ಅವನೇನು ಅಂತಹ ಸ್ಫುರದ್ರೂಪಿ ಏನಲ್ಲ. ಆ ಮುಖದ ಅನಿರ್ವಚನೀಯ ಭಾವ, ಅವನ ಹಾಡು ಇವು ನನ್ನನ್ನು ಸೆಳೆದವು. ಮೊದಲೇ ಒಳ್ಳೆಯ ಹಾಡುಗಳೆಂದರೆ ನನಗಿಷ್ಟ. ಬರುತ್ತಾ ಅಂಗಡಿಯ ಬಳಿ ಸಾಗುವಾಗ ಅವನನ್ನು ನೋಡದೆ ಮುಂದುವರಿಯುವುದು ಸಾಧ್ಯವಾಗುತ್ತಿರಲಿಲ್ಲ. ಅವನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದು ನಾನೆಷ್ಟೇ ನನ್ನ ಮನಸ್ಸಿಗೆ ಹೇಳಿಕೊಂಡರೂ ನನಗೇ ಗೊತ್ತಿಲ್ಲದಂತೆ ಅವನು ನನ್ನ ಹೃದಯದಲ್ಲಿ ಮನೆ ಮಾಡತೊಡಗಿದ. ಅವನ ಆ ಜೊಂಪೆ ಕೂದಲನ್ನು ಒಮ್ಮೆ ಕೈಯಲ್ಲಿ ನೀವಿ ಹಿಂದಕ್ಕೆ ತಳ್ಳಿ ನೋಡಬೇಕೆನಿಸುತ್ತಿತ್ತು. ಅವನ ಸಪೂರ ಶರೀರ ಅವನು ಜೇಬಿಗೆ ಕೈ ಹಾಕಿ ನಿಲ್ಲುವ ರೀತಿ ಪ್ರಿಯವಾಗತೊಡಗಿತು. ಪಾಪ, ದಿನಾ ನನ್ನೆಡೆಗೆ ನೋಡುತ್ತಾನೆಯೇ ಹೊರತು ಒಂದು ದಿನವೂ ಅಸಭ್ಯವಾಗಿ ನಡೆದುಕೊಂಡಿಲ್ಲ. ಈ ಪ್ರೀತಿಯ ಪರಿಯೇ ಹೀಗೆ. ಅದರ ಬಲೆಯಲ್ಲಿ ಸಿಕ್ಕಿದರೆ ಮುಗಿಯಿತು. ಅನನ್ಯ ಇಂಥ ಪ್ರೀತಿಯ ಬಲೆಯಲ್ಲಿ ಬಿದ್ದು ದಣಿದಿದ್ದಾಳೆ. ಈಗ ನಾನು ಕತೆ ಮುಂದುವರಿಸುತ್ತೇನೆ. ಸಮಯ ನೋಡಿ ಆ ಇಂಪಾದ ಹಾಡಿನವನ ಬಗ್ಗೆ ಹಿರಿಯಣ್ಣನಿಗೆ ತಿಳಿಸಬೇಕು. ತನ್ನ ಮನಸ್ಸಿನ ಇಂಗಿತವನ್ನು ಯಾವ ರೀತಿ ಯಾವ ಪದಗಳಲ್ಲಿ ಇಡಬೇಕು ಎಂಬುದಕ್ಕೆ ಮಾನಸಿಕವಾಗಿ ಸಿದ್ಧಳಾದಳು ಅನನ್ಯ. ಒಂದು ದಿನ ಸಾವಕಾಶವಾಗಿ ಕುಳಿತು ಹೇಳಿದಳು. ಅಣ್ಣನ ಪ್ರತಿಕ್ರಿಯೆ ತಾನು ನಿರೀಕ್ಷಿಸಿದಂತೆ ಉತ್ತೇಜನಕಾರಿಯಾಗಿಲ್ಲ. ಅನನ್ಯ, ವಿಚಿತ್ರ ಪ್ರೀತಿ ನಿನ್ನದು. ಯಾರು ಏನು ಎಂತು ಎಂದು ತಿಳಿದುಕೊಳ್ಳದೆ ಪ್ರೀತಿ ಪ್ರೇಮ ಅಂತ ಬಲಿ ಬೀಳುತ್ತಾರೆಯೇ, ಮೊದಲೇ ಮೋಸದ ಪ್ರಪಂಚ ಇದು ಎಂದು ಬಿಟ್ಟ ಅವಳ ಹಿರಿಯಣ್ಣ. ಅವಳು, ಅದೇನೋ ನನಗೆ ಗೊತ್ತಿಲ್ಲ ಅಣ್ಣ, ಅವರು ಒಳ್ಳೆಯವರಂತೆ ಕಾಣುತ್ತಾರೆ, ಅವರೊಂದಿಗೆ ನೀವು ಮಾತನಾಡಿ ಎಂದು ಸುಮ್ಮನಾದಳು. ಮರುದಿನ ಹಿರಿಯಣ್ಣ ಜೊತೆಯಲ್ಲಿಯೇ ಬಂದ ಅಂಗರಕ್ಷಕನಂತೆ ಅವನನ್ನು ಹಾದು ಮುಂದೆ ಬಂದಾಗ ತಂಗಿಯ ಮುಖದಲ್ಲಿ ಅನುರಾಗದ ಅರುಣ ಛಾಯೆ ಕಂಡು ಇವನೇನಾ ಎಂದಾಗ ತಂಗಿ ಹೌದೆಂದು ತಲೆಯಾಡಿಸಿದಳು. ಮರುದಿನ ಅವಳು ಕಾಲೇಜಿಗೆ ಹೊತ್ತಾಗಿದೆ ಎಂದು ಆತುರಾತುರವಾಗಿ ಅಲ್ಲಿಗೆ ಬರುತ್ತಿದ್ದಂತೆ ಎದುರಿಗೆ ಕಾಣುತ್ತಿದ್ದ ದೃಶ್ಯ ಕಂಡು ಪ್ರತಿಮೆಯಂತೆ ನಿಂತುಬಿಟ್ಟಳು. ಕಣ್ಣು ಮುಚ್ಚಿ ಬಿಡುವುದರೊಳಗಾಗಿ ಅಣ್ಣಂದಿರ ದೊಣ್ಣೆಯ ಪೆಟ್ಟುಗಳಿಗೆ ಅವನು ಭೂಮಿಗೊರಗಿದ್ದ. ಅವನ ಹಣೆ ಕೈಕಾಲುಗಳಿಂದ ರಕ್ತ ಹರಿಯಲಾರಂಭಿಸಿತು. ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ನಿರ್ದಯವಾಗಿ ಥಳಿಸುತ್ತಿದ್ದರು. ಒಂಟಿಯಾಗಿ ಹೆಣ್ಣು ಮಕ್ಕಳು ಓಡಾಡ ಹಾಗೇ ಇಲ್ಲ. ಬಡ್ಡಿ ಮಗ, ಹಾಡು ಬೇರೆ ಹೇಳ್ತಾನೆ, ಅದು ಬೇರೆ ಕೇಳು ಇವನ ಮೂತಿಗೆ, ಅಂಗಡಿಯವನು ಹೇಳುತ್ತಿದ್ದ. ಬಿಡಿ ಸಾರ್, ಪಾಪ ಇನ್ನೆಷ್ಟು ಹೊಡಿತೀರಿ, ಅವನಿಗೆ ಕಣ್ಣು ಕಾಣಿಸಲ್ಲ ಕುರುಡ. ಆ ಮಾತುಗಳನ್ನು ಕೇಳಿಸಿಕೊಳ್ಳುವ ವ್ಯವಧಾನವೆಲ್ಲಿತ್ತು ಅವರಿಗೆ? ಆದರೆ ಅನನ್ಯಳಿಗೆ ಕೇಳಿಸಿತು. ಒಮ್ಮೆಲೆ ಅವಳು ಅಡ್ಡವಾಗಿ ನಿಂತು, ಅಣ್ಣ ನಿಲ್ಲಿಸಿ, ಬೇಡ ಹೊಡಿಬೇಡಿ ಎಂದಳು. ಅವನ ತಲೆಯಿಂದ ಹರಿಯುತ್ತಿದ್ದ ರಕ್ತವನ್ನು ಸೆರಗಿನಿಂದ ಒರೆಸಿದಳು. ಅವನು ಪ್ರಜ್ಞೆ ತಪ್ಪಿದ್ದ. ಅಣ್ಣ ಸಾಕು ನಿಲ್ಲಿಸಿ, ಅವರೇನಾದರೂ ಸತ್ತರೆ ಎಲ್ಲರೂ ಜೈಲಿನ ಕಂಬಿ ಎಣಿಸಬೇಕಾಗುತ್ತದೆ. ಮೊದಲು ಇವರನ್ನು ಆಸ್ಪತ್ರೆಗೆ ಸೇರಿಸುವ ಏರ್ಪಾಡು ಮಾಡಿ ಎಂದಳು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದ ಅವನ ಹೆಂಡತಿಗೆ
ಈ ದೃಶ್ಯ ಕಂಡು ಅಚ್ಚರಿಯಾಯಿತು. ಅಯ್ಯೋ, ಏನಿದು, ಏನಾಯಿತು ಎಂದು ಕೂಗುತ್ತಾ ಬಂದವಳೆ ಗಂಡನ ಸ್ಥಿತಿ ನೋಡಿ ಅಪ್ರತಿಭಳಾದಳು. ಅನನ್ಯ, ನೀವು ಯಾರು ಎಂದಳು ಬೆರಗಿನಿಂದ. ಅಂಗಡಿಯವನು, ಅವರ ಹೆಂಡತಿ ಕಣಮ್ಮ. ಏನೂ ನೋಡದೆ, ಹಿಂದು ಮುಂದೆ ತಿಳಿಯದೆ, ನಾವು ಹೇಳೋದಕ್ಕೂ ಅವಕಾಶ ಕೊಡದೆ ನಿಮ್ಮ ಅಣ್ಣಂದಿರು ಹಿಡ್ಕೊಂಡು ಚಚ್ಚಿದರು. ಆಯಮ್ಮ ಪಾಪ ಕುರುಡು ಗಂಡನ್ನ ದಿನಾ ಇಲ್ಲಿ ಕೂಡಿಸಿ ಹೋಗ್ತಾರೆ ಎನ್ನುತ್ತಿದ್ದ ಹಾಗೆ ಆ ಹೆಂಗಸು ಬಿಕ್ಕಿ ಬಿಕ್ಕಿ ಅಳುತ್ತಾ ಗಂಡನ ಕಾಲುಗಳ ಮೇಲೆ ಬಿದ್ದಳು. ಅನನ್ಯ ಅವಾಕ್ಕಾಗಿ ನಿಂತಳು. ಎಲ್ಲರೂ ಸೇರಿ ತಕ್ಷಣ ಅವರಿಬ್ಬರನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಎಷ್ಟೆಲ್ಲ ಘಟನೆಗಳನ್ನು ತನ್ನ ಗರ್ಭದಲ್ಲಿರಿಸಿಕೊಂಡು ಕಾಲ ಮುಂದೆ ಸಾಗುತ್ತಿರುತ್ತದೆ. ಈ ಪ್ರಸಂಗ ನಡೆದು 3 ವರ್ಷಗಳಾಗಿವೆ. ಅವನನ್ನು ಅಲ್ಲಿ ನಿಲ್ಲಿಸಿ ಮಕ್ಕಳನ್ನು ಶಾಲೆಗೆ ಬಿಡಲು ಈಗ ಅವಳೇನೂ ಹೋಗಬೇಕಿಲ್ಲ. ಅವನೇ ಮಕ್ಕಳನ್ನು ಶಾಲೆಗೆ ಬಿಟ್ಟು ತಾನೇ ಸಂಗೀತ ಶಾಲೆಗೆ ಹೋಗುತ್ತಾನೆ. ಅವನೀಗ ಜಗತ್ತಿನ ಬೆಳಕನ್ನು ನೋಡಿ ಆನಂದಿಸುತ್ತಿದ್ದಾನೆ, ತನ್ನದಾಗಿಸಿಕೊಂಡಿರುವ ಅನನ್ಯಳ ಕಣ್ಣುಗಳಿಂದ. ರಸ್ತೆ ಅಪಘಾತದಲ್ಲಿ 1 ವರ್ಷದ ಹಿಂದೆ ಮಡಿದ ಅನನ್ಯಳ ಕೊನೆಯ ಆಸೆಯಾಗಿತ್ತು ತನ್ನ ಕಣ್ಣುಗಳನ್ನು ಆ ಸಂಗೀತಗಾರನಿಗೆ ದಾನ ಮಾಡಬೇಕೆಂಬುದು.